ಓಂ ದಕ್ಷಿಣಾಮೂರ್ತಯೇ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ಪ್ರತಿಯೊಂದಕ್ಕೂ ಕೂಡ ನಮಗೆ ಯಾವಾಗಲೂ ಹೇಳ್ತೀವಿ ಆದಿ ಅಂತ್ಯ, ಪ್ರಾರಂಭ ಮುಕ್ತಾಯ. ಅದೇ ರೀತಿ ನೋಡೋಕ್ಕಾದಾಗ ಆಯಸ್ಸು, ಆ ಆಯಸ್ಸು ಯಾವುದಕ್ಕೆ? ಮನೆಯ ಆಯಸ್ಸು. ಮನೆಯ ಆಯಸ್ಸನ್ನು ನಾವು ನಿರ್ಧರಿಸುವುದು ಹೇಗೆ? ನಾವು ಮನೆ ಕಟ್ಟೋಕ್ಕೆ ಪ್ರಾರಂಭ ಮಾಡ್ತೀವಿ ಅಥವಾ ಮನೆ ಕಟ್ಟಕ್ಕೆ ಹೋಗ್ತೀವಿ, ನಮ್ಮ ಜಾತಕ ಚೆನ್ನಾಗಿದೆ, ರಾಜಯೋಗ ಇದೆ, ಆಮೇಲೆ ವಾಸ್ತು ಪುರುಷನ ರಾಜಯೋಗದಲ್ಲಿದ್ದಾನೆ, ಎಲ್ಲವನ್ನ ಗಮನಿಸ್ತೀವಿ, ಆಯಗಳನ್ನು ನೋಡ್ತೀವಿ. ಅದೇ ನೋಡೋಕ್ಕೆ ಹೋದಾಗ ಎಲ್ಲೋ ಒಂದು ಕಡೆ ನಾವು ಧ್ವಜಾಯ ಇರ್ಬೋದು, ಧೂಮ್ರಾಯ, ಹಾಗೆ ಕಾಕಾಯ ಇರ್ಬೋದು, ಸಿಂಹಾಯ ಇರ್ಬೋದು, ಹಾಗೆ ವೃಷಭಾಯ ಇರ್ಬೋದು, ಗಜಾಯ, ಕರಾಯ, ಇವೆಲ್ಲವನ್ನು ನಾವು ನೋಡಿಕೊಂಡು 8 ಆಯಗಳನ್ನು ನೋಡಿ ಮನೆ ಕಟ್ಟಿದ್ರೂ ಕೂಡ ಆ ಮನೆಯ ಆಯಸ್ಸು ಅದರಲ್ಲಿ ತೋರಿಸುತ್ತೆ, ಇಷ್ಟು ಆಯಸ್ಸು ಅಂತ. ಅದೇ ಆಯಸ್ಸು ಕರೆಕ್ಟೇನಾ? ಯಾಕೆಂದರೆ ಎಷ್ಟೋ ಸರಿ 1 ವರ್ಷಕ್ಕೆ ಮನೆ ಖಾಲಿ ಮಾಡಿಬಿಡ್ತಾರೆ, 5 ವರ್ಷಕ್ಕೆ ಮಾರ್ಕೊಂಡ್ಬಿಡ್ತಾರೆ, ಅಥವಾ ಮನೆ ಬಿಟ್ಟು ಹೊರಟೋಗ್ತಾರೆ. ಇವೆಲ್ಲವನ್ನು ಗಮನಿಸಿ ನೋಡೋಕ್ಕೆ ಹೋದಾಗ ಬಹುಮುಖ್ಯವಾಗಿ ನೀವು ಆಯಗಳನ್ನು ನೋಡಿ, ಜಾತಕವನ್ನು ನೋಡಿ, ಜೊತೆಗೆ ಆ ಗೋಚಾರವನ್ನು ನೀವು ಪ್ರಾರಂಭ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಗ್ರಹಗಳ ಗೋಚಾರವನ್ನು ನೋಡಿ ಕಟ್ಟಿದ್ದೆ ಆದರೆ ಅದು ನಿಜವಾದ ಮನೆಯ ಆಯಸ್ಸಾಗಿರುತ್ತೆ. ಈಗಲೂ ಸಹ 200 ವರ್ಷಗಳು, 500 ವರ್ಷಗಳು, 400 ವರ್ಷಗಳು ಕಟ್ಟಿರೋ ಮನೆಗಳು ಕೂಡ ಈಗಲೂ ತುಂಬ ಭದ್ರವಾಗಿವೆ. ಹಾಗಾಗಿ ಈ ಒಂದು ಮನೆ ಕಟ್ಟುವಾಗ ನಿಮ್ಮ ಜಾತಕದ ಜೊತೆಗೆ ಗೋಚಾರದಲ್ಲಿರ್ತಕ್ಕಂಥ ಗ್ರಹಗಳ ಪ್ರಭಾವವನ್ನು ನಾವು ಗಮನಿಸಬೇಕಾಗಿರುತ್ತೆ. ಎಷ್ಟೋ ಸರಿ ಅಪಾರ್ಟ್ಮೆಂಟ್ ಅಂತಕ್ಕಂಥದ್ದಕ್ಕೆ ಆಯಸ್ಸನ್ನು ನಿರ್ಧಾರ ಮಾಡೋದು ಬಹಳಷ್ಟು ಕಷ್ಟ ಆಗುತ್ತೆ. ಯಾಕೆಂದರೆ ಅದು ಪಾಯದಿಂದ ಎಷ್ಟೋ ಬೇರೆ ಬೇರೆ ಮನೆಗಳು, ಬೇರೆ ಬೇರೆ ಫ್ಲಾಟ್ಗಳಿರ್ತವೆ. ನೀವು ಈ ಮನೆಯ ಆಯಸ್ಸು ಅಂದರೆ ಪಕ್ಕದ್ದಕ್ಕೂ ಹೋಗುತ್ತೆ, ಮೇಲದಕ್ಕೂ ಹೋಗುತ್ತೆ, ಕೆಳಗದಕ್ಕೂ ಹೋಗುತ್ತೆ. ಹಾಗಾಗಿ ಇಡೀ ಅಪಾರ್ಟ್ಮೆಂಟಿಗೆ ಆಯಸ್ಸು ಹೇಳ್ಬೋದೇ ಹೊರತು ನಾವು ಹೋಗೋ ಅಪಾರ್ಟ್ಮೆಂಟಿಗೆ ಮಾತ್ರ ನಮಗೆ 100 ವರ್ಷ ಆಯಸ್ಸಿರುತ್ತಾ ಅಂತ ಹೇಳೋದು ಬಹಳಷ್ಟು ಕಷ್ಟ ಅಂತೂ ಕೂಡ ಹೇಳುತ್ತೆ. ಹಾಗೆ ನಾವು ಶುಭ ಸಮಯ ಇರ್ಬೋದು, ಹಾಗೆ ಎಲ್ಲವನ್ನ ನಿರ್ಧರಿಸಿ ಮನೆ ಕಟ್ಟೋ ಜೊತೆಗೆ ಗೋಚಾರವನ್ನು ಕೂಡ ನಾವು ನೋಡಬೇಕು ಅಂತ ಹೇಳುತ್ತೆ. ಇದನ್ನು ಮುಖ್ಯವಾಗಿ ಮನೆ ಕಟ್ಟತಕ್ಕಂಥ ಸಂದರ್ಭದಲ್ಲಿ ನಾವು ಆಯಸ್ಸುಗಳ ಜೊತೆಗೆ ನಾವು ಗೋಚಾರದಲ್ಲಿ ಲಗ್ನದಲ್ಲಿ ಬುಧನಿದ್ದರೆ, ಬುಧನು ಲಗ್ನದಲ್ಲಿದ್ದಂತಹ ಸಂದರ್ಭದಲ್ಲಿ ಆ ಮನೆಗೆ 50 ವರ್ಷ ಕಟ್ಟಿಟ್ಟ ಬುತ್ತಿ. ಅದರ ಜೊತೆಗೆ ನೀವು ನಡ್ಕೊಳ್ಳೋ ರೀತಿ, ನೀವು ಹಾಕಿರೋ ಆಯ, ಅದನ್ನು ಸೇರಿಸ್ತಿರೋ ಮೈನಸ್ ಮಾಡ್ತಿರೋ ನಿಮ್ಮಿಷ್ಟ. ಆಮೇಲೆ ಲಗ್ನದಲ್ಲಿ ಗುರು 4ರಲ್ಲಿದ್ದು, ಲಗ್ನದ ಇದ್ದು, ಅದು ಲಗ್ನ 4ರ ಒಂದು ಗುರು ಇದ್ದಿದ್ದೇ ಆದರೆ, ಲಗ್ನದಿಂದ 4ರಲ್ಲಿ ಗುರು ಇದ್ದಿದ್ದೇ ಆದರೆ, ಅಥವಾ 11ರಲ್ಲಿ ಚಂದ್ರ ಇದ್ದಿದ್ದೇ ಆದರೆ ಆ ಮನೆಗೆ 80 ವರ್ಷ ವಯಸ್ಸು. 4ರಲ್ಲಿ ಗುರು ಇರಬೇಕು, 11ರಲ್ಲಿ ಚಂದ್ರ ಇರಬೇಕು, ಆ ಮನೆಗೆ 80 ವರ್ಷ ಆಯಸ್ಸಿರುತ್ತೆ. ಇನ್ನು ಲಗ್ನದಲ್ಲಿ ಗುರು ಇದ್ದು, 4ರಲ್ಲಿ ಶುಕ್ರ ಇದ್ದು, 6ರಲ್ಲಿ ರವಿ ಇದ್ದರೆ ಆ ಮನೆಗೆ ಪೂರ್ಣ ಆಯಸ್ಸಿರುತ್ತೆ, ಅಂದರೆ 120 ವರ್ಷ ಆಯಸ್ಸಿರ್ತಕ್ಕಂಥದ್ದು. ಇನ್ನು ಲಗ್ನದಿಂದ 1, 4, 7, 10ರಲ್ಲಿ ಶುಭ ಗ್ರಹಗಳು, ಅಂದರೆ ಕೋಣಗಳಲ್ಲಿ ಶುಭ ಗ್ರಹಗಳಿರ್ತಕ್ಕಂಥದ್ದಾಗ್ಬೋದು. ಹಾಗೆ ಲಗ್ನದಿಂದ 1ನೇ ಮನೆಯಲ್ಲಿ ಕೇಂದ್ರ ಸ್ಥಾನ 1, 4, 7, 10ರಲ್ಲಿ ಶುಭ ಗ್ರಹಗಳಿದ್ದು ಶುಭ ದೃಷ್ಟಿ ಇದ್ದಾಗಲೂ ಕೂಡ ಆ ಮನೆಗೆ ಪೂರ್ಣ ಆಯಸ್ಸು ಕೂಡ ಇರ್ತಕ್ಕಂಥದ್ದು. ಇನ್ನು ಫ್ಲಾಟ್ಗಳ ವಿಷಯಕ್ಕೆ ಬಂದಾಗ ನೀವೇನೇ ಮಾಡಿದ್ರೂ, ಯಾರ ಜಾತಕ ಯಾವುದೇ ನೋಡಿದ್ರೂ, ಒಂದು ಫ್ಲ್ಯಾಟಿನ ಒಂದು ಆಯಸ್ಸು ಅಂತ ತಗೊಳ್ಳೋಕೆ ಹೋದರೆ ಅದು ಮ್ಯಾಕ್ಸಿಮಮ್ ಅಂತ ಹೇಳಿದ್ರು ಕೂಡ 60 ವರ್ಷ ಹಂಗೆ ಹಿಂಗೆ ಇರುತ್ತೆ ಹೊರತು ಪೂರ್ಣ ಆಯಸ್ಸು ಫ್ಲ್ಯಾಟ್ಗಳಿಗೆ ಇರೋಕ್ಕೆ ಕಷ್ಟ ಆಗತ್ತೆ. ಸಂಪೂರ್ಣವಾಗಿ ಭೂಮಿಯ ಬಲ, ಆಕಾಶದ ಬಲ, ಇವೆಲ್ಲವನ್ನು ಕೂಡ ಆ ಫ್ಲ್ಯಾಟ್ಗಳಿಗೆ ನಿರ್ಧಾರ ಮಾಡೋಕ್ಕೆ ಸ್ವಲ್ಪ ಕಷ್ಟ ಕೂಡ ಆಗ್ಬೋದು. ಒಂದು 60 ವರ್ಷ, ಯಾಕೆ 120ರಲ್ಲಿ 60 ವರ್ಷವನ್ನು ನಾವು ನಿರ್ಧಾರ ಮಾಡ್ಕೋಬೋದೇ ಹೊರತು ಯಾವುದೇ ಮನೆಯ ಆಯಸ್ಸನ್ನು ಕೇವಲ ನಮ್ಮ ಜಾತಕದಿಂದ, ಆಯಗಳಿಂದ ಅಲ್ಲ, ಆ ಗೋಚಾರವನ್ನು ನಾವು ಅವಲಂಬಿಸಿ ನಾವು ಕಟ್ಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ, ಎಲ್ಲವೂ ನಂಬಿಕೆ ಆಧಾರ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.